ನಮಸ್ಕಾರ. ಸುಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರ್ಯಾರು ಬರಬಹುದು ಅನ್ನುವಂಥ ಸಂಭವ್ಯ ಪಟ್ಟಿ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಒಂದಷ್ಟು ವೀಕ್ಷಕರು ಈ ಬಾರಿ ಬಿಗ್ ಬಾಸ್ಗೆ ಯಾರ್ಯಾರು ಬರಬೇಕು ಅನ್ನುವಂಥ ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ನಲ್ಲಿ ಏನೇನು ವಿಶೇಷತೆ ಇರಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಈಗ ಎಲ್ಲರೂ ಕೂಡ ಮನೆ ಮಾಡಿರುವಂಥದ್ದು. ಇದರ ಜೊತೆಗೆ ಇದೀಗ ಬಿಗ್ ಬಾಸ್ ಶುರು ಆಗಬೇಕು ಅಂತಂದ್ರೆ, ಸೀಸನ್ 12 ಶುರು ಆಗಬೇಕು ಅಂತಂದ್ರೆ 3 ಧಾರಾವಾಹಿಗಳು ಅಂತ್ಯ ಆಗಲೇಬೇಕು. ಹಾಗಾದ್ರೆ ಬಿಗ್ ಬಾಸ್ಗೋಸ್ಕರ ಅಂತ್ಯ ಆಗುವಂತ 3 ಧಾರಾವಾಹಿಗಳು ಯಾವುದು, ಯಾವ ಕಾರಣಕ್ಕೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ಗಾಗಿ ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಕನ್ನಡ ಸೀಸನ್ 12 ಶೋ ಅನ್ನ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡೋದು ಪಕ್ಕ ಅನ್ನೋದು ಗೊತ್ತಾಗಿದೆ. ಆದರೆ ಈ ಶೋ ಯಾವಾಗ ಶುರು ಆಗುತ್ತೆ ಅನ್ನುವಂಥದ್ದು ಈಗ ಇರುವಂಥ ಕ್ಯೂರಿಯಾಸಿಟಿ. ಎಂದಿನಂತೆ ಈ ಬಾರಿ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಶೋ ಶುರುವಾಗುತ್ತೆ. ಈಗಾಗಲೇ ಸ್ಪರ್ಧಿಗಳ ಆಯ್ಕೆಯ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಒಂದಷ್ಟು ಜನರನ್ನ ಫೈನಲಿಸ್ಟ್ ಅಂದರೆ ಫೈನಲ್ ಆಗಿ ಆಯ್ಕೆ ಮಾಡಲಾಗಿದೆ. ಇವರು ಪಕ್ಕ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂಥದ್ದು. ಈ ಶೋ ಪ್ರಸಾರ ಆಗಬೇಕು ಅಂತಂದರೆ 3 ಧಾರಾವಾಹಿಗಳು ಅಂತ್ಯ ಆಗುತ್ತೆ. ಹಾಗಾದರೆ ಆ 3 ಧಾರಾವಾಹಿ ಯಾವುದು? ಈ ಹಿಂದಿನಿಂದಲೂ ಬಿಗ್ ಬಾಸ್ ಶೋಗೋಸ್ಕರ 3 ಧಾರಾವಾಹಿಗಳು ಅಂತ್ಯ ಆಗಿದೆ ಸ್ನೇಹಿತರೆ. ಇನ್ನು ಕೆಲ ಧಾರಾವಾಹಿಗಳು ಬಹುಶಃ ನಿಮ್ಗೆ ಗೊತ್ತಿರಬಹುದು, ಟೈಮಿಂಗನ್ನು ಚೇಂಜ್ ಮಾಡ್ತಾರೆ. ಅಂದರೆ ಬಿಗ್ ಬಾಸ್ಗೋಸ್ಕರ ನಿಮಗೆ 1.5 ಗಂಟೆಗಳ ಸ್ಲಾಟ್ ಬೇಕಾಗತ್ತೆ. ಆ ಸ್ಲಾಟ್ನಲ್ಲಿ ಈ ಹಿಂದೆ ಯಾವ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಅದರ ಟೈಮಿಂಗನ್ನು ಚೇಂಜ್ ಮಾಡಿದ್ದಾರೆ. ಇನ್ನು ಕೆಲವು ಧಾರಾವಾಹಿಗಳನ್ನು ಎಂಡ್ ಮಾಡಿದ್ದು ಉಂಟು. ಸಾಮಾನ್ಯವಾಗಿ TRP ಕಡಿಮೆ ಇರುವಂಥ ಧಾರಾವಾಹಿಗಳನ್ನು ಅಥವಾ ಇನ್ ಕೇಸ್ ಲೀಡ್ ಕಲಾವಿದರು ಧಾರಾವಾಹಿಯಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಆ ಸೀರಿಯಲನ್ನು ಎಂಡ್ ಮಾಡೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಯಾವ ಸೀರಿಯಲ್ ಎಂಡ್ ಆಗಬಹುದು ಅಂತ ನೀವು ಕೇಳಬಹುದು. ಈ ಬಾರಿ ಯಾವ ಸೀರಿಯಲ್ ಎಂಡ್ ಆಗುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ನೋಡೋದಾದರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂಥ ಧಾರಾವಾಹಿಗಳಲ್ಲಿ ರಾಮಾಚಾರಿ ಧಾರಾವಾಹಿ ಕೂಡ ಒಂದು ಸ್ನೇಹಿತರೆ. ಈ ಒಂದು ಕಳೆದ 3 ವಾರಗಳಲ್ಲಿ ನಾವು ನೋಡೋದಾದರೆ 2.3, 2.3, 2.5 ಹೀಗೆ TRPಯನ್ನು ಪಡ್ಕೊಂಡಿದೆ. ಸೊ ಇದು ತೀರಾ ಕಡಿಮೆ TRP ಬೇರೆ ಒಂದು ಚಾನೆಲ್ಗೆ ಅಥವಾ ಬೇರೆ ಸೀರಿಯಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಈ ಧಾರಾವಾಹಿಯನ್ನು ಎಂಡ್ ಮಾಡ್ಬೋದು. ಆ್ಯಂಡ್ ಈಗಲೂ ನಾವು ನೋಡ್ಬೋದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ತರ್ತಾ ಇದ್ದಾರೆ. ಈ ಧಾರಾವಾಹಿಯ ಒಂದು ಎಂಡ್ ಸ್ಟೇಜ್ಗೆ ತರುವಂಥ ಸಾಧ್ಯತೆ ಇದೆ. ಸೊ ಈಗ ಮಾನ್ಯತಾ ಆಗಿರ್ಬೋದು ಅಥವಾ ಚಾರು ಯಾವ ರೀತಿಯ ಕಷ್ಟಪಡ್ತಾ ಇದ್ದಾರೆ, ರಾಮಾಚಾರಿ ಯಾವ ರೀತಿಯ ಕಷ್ಟಪಡ್ತಿದ್ದಾರೆ, ಇವೆಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಸದ್ಯದಲ್ಲೇ ಎಂಡ್ ಬರುವಂಥ ಚಾನ್ಸಸ್ ಇದೆ. ಋತ್ವಿಕ್ ಕೃಪಾಕರ್ ಆಗಿರ್ಬೋದು, ಮೌನಾ ಗುಡ್ಡೆಮನೆ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಆರಂಭವಾಗಿ 3 ವರ್ಷ ಆಯಿತು. ಸೊ ಹಾಗಾಗಿ ಒಂದೊಂದಷ್ಟು ವಾರ ಅಥವಾ ವರ್ಷಗಳ ಕಾಲ ಕಂಟಿನ್ಯೂ ಮಾಡೋದು ಸ್ವಲ್ಪ ಕಷ್ಟ. ಆಲ್ರೆಡಿ 3 ವರ್ಷ ಕಂಪ್ಲೀಟ್ ಆಗಿದೆ. ಇವರಿಬ್ಬರು ಸಿನಿಮಾದಲ್ಲಿ ಭವಿಷ್ಯ ಕಾಣುವಂಥ ಆಸೆ ಹೊಂದಿದ್ದಾರೆ. ಹೀಗಾಗಿ ಈ ಧಾರಾವಾಹಿ ಅಂತ್ಯ ಆದರೂ ಆಗಬಹುದು. ಇನ್ನು ಎರಡನೇದಾಗಿ 2024ರಲ್ಲಿ ಆರಂಭವಾದಂತಹ ಕರಿಮಣಿ ಧಾರಾವಾಹಿ ಕಳೆದ 3 ವಾರಗಳಲ್ಲಿ ತೀರಾ ಕಡಿಮೆ TRPಯನ್ನು ಪಡ್ಕೊಂಡಿದೆ. ಅಂದರೆ 1.9, 2.3, 2.5 ಹೀಗೆ ಕಮ್ಮಿ TRPಯನ್ನು ಪಡ್ಕೊಂಡಿದೆ. ಸ್ಪಂದನ ಸೋಮಣ್ಣ, ಅಶ್ವಿನಿ ಹೆಚ್ ನಟನೆಯ ಈ ಒಂದು ಧಾರಾವಾಹಿಯಲ್ಲಿ ಅಶ್ವಿನ್ ಹೆಚ್ ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ಈ ಧಾರಾವಾಹಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಪಡೆಯದ ಕಾರಣ ಈ ಸೀರಿಯಲ್ ಅಂತ್ಯ ಆದರೂ ಆಶ್ಚರ್ಯ ಇಲ್ಲ. ಬಟ್ ಒಂದಷ್ಟು ಜನ ಇದಕ್ಕೆ ಫ್ಯಾನ್ ಬೇಸ್ ಕೂಡ ಇದ್ದಾರೆ. ಕರಿಮಣಿ ಧಾರಾವಾಹಿಯನ್ನು ಇಷ್ಟಪಟ್ಟು ನೋಡುವಂಥವ್ರು. ಆದರೂ ಕೂಡ TRP ವಿಚಾರದಲ್ಲಿ ಕಡಿಮೆ TRPಯನ್ನು ಇದು ತುಂಬ ಪಡ್ಕೊಂಡಿದೆ. ಹಾಗಾಗಿ ಈ ಸೀರಿಯಲ್ ಎಂಡ್ ಆಗಬಹುದು. ಇನ್ನು ಮೂರನೇದಾಗಿ ದೃಷ್ಟಿಬೊಟ್ಟು ಧಾರಾವಾಹಿ. ಸೊ ದೃಷ್ಟಿಬೊಟ್ಟು ಧಾರಾವಾಹಿ ಕಳೆದ 3 ವಾರಗಳಿಂದ ನಾವು ನೋಡೋದಾದರೆ 2.8, 3.3, 3.1 ಹೀಗೆ TRP ಸಿಕ್ಕಿದೆ. ಸೊ ಬೇರೆ ಸೀರಿಯಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ TRP ಹೆಚ್ಚಿದೆ. ಸೊ ವಿಜಯ್ ಸೂರ್ಯ, ಅರ್ಪಿತಾ ಮೋಹಿತೆ ಈ ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಆಡಿಯನ್ಸ್ ಲೆವೆಲ್ ಇಲ್ಲ. ಹೀಗಾಗಿ ಈ ಧಾರಾವಾಹಿ ಅಂತ್ಯ ಆದರೂ ಆಶ್ಚರ್ಯ ಇಲ್ಲ ಅಂತಂದರೆ ಟೈಮಿಂಗ್ಸ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಬಿಗ್ ಬಾಸ್ ಶೋ ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿ ಕಿಚ್ಚ ಬಿಗ್ ಬಾಸ್ ಶೋ ನಿರೂಪಣೆ ಮಾಡ್ತೀನಿ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಈ ಬಾರಿ ಶೋನಲ್ಲಿ ಏನಾದರೂ ವಿಶೇಷತೆ ಇರಬಹುದಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಒಂದು ಕಡೆ ಆದರೆ, ಈ ಬಾರಿ 3 ಧಾರಾವಾಹಿ ಯಾವುದು ಎಂಡ್ ಆಗಬಹುದು ಅಂತ ಒಂದಷ್ಟು ಜನ
ಕರಿಮಣಿ ಹಾಗೆ ರಾಮಾಚಾರಿ ಧಾರಾವಾಹಿ ಮುಗಿಸಿ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ದೃಷ್ಟಿಬೊಟ್ಟು ಹಾಗೆ ಕರಿಮಣಿ ಧಾರಾವಾಹಿ ಚೆನ್ನಾಗಿದೆ, ಅದನ್ನು ಕಂಟಿನ್ಯೂ ಮಾಡಿ, ರಾಮಾಚಾರಿ ಬೇಡ, ಹೀಗೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಒಟ್ಟಿನಲ್ಲಿ 3 ಧಾರಾವಾಹಿ ಎಂಡ್ ಆಗಬೇಕು, ಇಲ್ಲ ಅಂತಂದರೆ ಸಮಯ ಬದಲಾವಣೆ ಆಗಬೇಕು. ಸೊ ಈ 3ರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಸೊ ಯಾವ ಧಾರಾವಾಹಿಯನ್ನು ಎಂಡ್ ಮಾಡಬೇಕು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೆ ತಿಳಿಸಿ. ಜೊತೆಗೆ ನಮ್ಮ ಸೂಪರ್ ಗುರು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.